ಫಸ್ಟ್ ಒನ್, ಯೂಸ್ ಅಪ್. ಯೂಸ್ ಅಂದರೆ ಗೊತ್ತಿದೆ, ಯೂಸ್ ಮಾಡೋದು, ಬಳಸೋದು. ಯೂಸ್ ಅಪ್ ಅಂದರೆ ಅರ್ಥ ಒಂದನ್ನು ಪೂರ್ತಿಯಾಗಿ ಯೂಸ್ ಮಾಡಿ ಖಾಲಿ ಮಾಡೋದು. ಯೂಸ್ ಅಪ್. ಸೊ ಇದೇ ಥರ ಇವತ್ತು ನಾನು ಹೇಳುವಂಥ ಫ್ರೇಸಸ್ಗಳಲ್ಲಿ ಅಪ್ನ ಮೀನಿಂಗ್ ಪೂರ್ತಿಯಾಗಿ, ಕಂಪ್ಲೀಟ್ಲಿ, ಥರಲಿ ಅನ್ನೋ ಮೀನಿಂಗ್ನ ಕೊಡ್ತಾ ಇದೆ. ಸೊ ಅದೇ ಥರದ ಫ್ರೇಸಸ್ಗಳನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೊ ಇದರ ಎಕ್ಸಾಂಪಲ್ಸ್ ನೋಡಿ. ಡೋಂಟ್ ಯೂಸ್ ಅಪ್ ಆಲ್ ಯುವರ್ ಸೇವಿಂಗ್ಸ್. ನಿನ್ನ ಎಲ್ಲ ಸೇವಿಂಗ್ಸ್ ದುಡ್ಡನ್ನ ಯೂಸ್ ಮಾಡಿ ಖಾಲಿ ಮಾಡಬೇಡ ಅಂತ ಹೇಳ್ತಾ ಇದ್ರು. ಸಾರಿ, ಐ ಯೂಸ್ಡ್ ಅಪ್ ಆಲ್ ದಿ ಹಾಟ್ ವಾಟರ್. ಹ್ಯಾವ್ ಯು ಯೂಸ್ಡ್ ಅಪ್ ಆಲ್ ದ ಟಿಶ್ಯೂ ಪೇಪರ್ ಅಂತ ಕೇಳ್ತಾ ಇದ್ವಿ. ಆಲ್ ರೈಟ್. ನೆಕ್ಸ್ಟ್, ಕ್ಲೀನ್ ಅಪ್. ಪೂರ್ತಿಯಾಗಿ ಚೆನ್ನಾಗಿ ಕ್ಲೀನ್ ಮಾಡುವುದು. ನಾಟ್ ಜಸ್ಟ್ ಕ್ಲೀನ್ ಸಮಥಿಂಗ್ ಅಪ್. ಎಕ್ಸಾಂಪಲ್ಸ್ ನೋಡಿ. ದ ಫ್ಲೋರ್ ಈಸ್ ಟೂ ಡರ್ಟಿ, ಕ್ಲೀನ್ ಇಟ್ ಅಪ್. ಕ್ಲೀನ್ ದ ಫ್ಲೋರ್ ಅಪ್, ಕ್ಲೀನ್ ಇಟ್ ಅಪ್. I need to clean up the house before we go out. Clean yourself up a bit before dinner. ಇಲ್ಲಿ ನೋಡಿ, ಕ್ಲೀನ್ ಸಂಬಡಿ ಅಪ್ ಅಂದರೆ ಅರ್ಥ ಅವ್ರು ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದು. ತುಂಬ ಮೆಸ್ಸಿ ಆಗಿರ್ತಾರೆ, ಡರ್ಟಿ ಆಗಿದ್ರೆ ಕ್ಲೀನ್ ಆಗೋದಕ್ಕೂ ಕೂಡ ನಾವು ಹೇಳ್ಬೋದು ಹಿ ಕ್ಲೀನ್ಡ್ ಅಪ್ ಹಿಮ್ಸೆಲ್ಫ್ ಅಂತ. ನೆಕ್ಸ್ಟ್, ಈಟ್ ಅಪ್. ಸೊ ಸೇಮ್ ಮೀನಿಂಗ್ ಗೊತ್ತಾಯ್ತಲ್ವಾ? ಪೂರ್ತಿಯಾಗಿ ತಿಂದು ಮುಗಿಸೋದು. ನಿಮ್ಗೇನು ಕೊಟ್ಟಿರ್ತಾರೆ ಅದನ್ನು. ಈಟ್ ಅಪ್ ಯುವರ್ ಲಂಚ್ ಬಿಫೋರ್ ಇಟ್ ಗೆಟ್ಸ್ ಕೋಲ್ಡ್. ಅಂದರೆ ಪೂರ್ತಿ ತಿಂದು ಮುಗಿಸು ಅಂತ ಹೇಳ್ತಾ ಇದ್ದೀವಿ. ಡೋಂಟ್ ಲೀವ್ ಎನಿ ಫುಡ್, ಈಟ್ ಅಪ್ ಆಲ್ ದ ವೆಜಿಟಬಲ್ಸ್. ದ ರಿಪೇರ್ ಕಾಸ್ಟ್ ಏಟ್ ಅಪ್ ಆಲ್ ಮೈ ಮನಿ. ಇಲ್ಲಿ ನೋಡಿ, ಇದರ ಅರ್ಥ ಏನು? ರಿಪೇರ್ನ ಖರ್ಚು ನನ್ನ ದುಡ್ಡನ್ನೆಲ್ಲ ತಿಂದಿತು. ಅಂದರೆ ಅರ್ಥ ಎಲ್ಲ ದುಡ್ಡು ಅದಕ್ಕೆ ಖರ್ಚಾಗೋಯ್ತು ಅಂತ ಹೇಳೋದಕ್ಕೂ ಈಟ್ ಅಪ್ ಯೂಸ್ ಮಾಡ್ತೀವಿ ಈ ರೀತಿ. ಇಟ್ ಏಟ್ ಅಪ್ ಆಲ್ ಮೈ ಮನಿ. ರೈಟ್. ನೆಕ್ಸ್ಟ್, ಡ್ರಿಂಕ್ ಅಪ್. ಸೇಮ್ ಥಿಂಗ್, ಪೂರ್ತಿಯಾಗಿ ಕುಡಿದು ಮುಗಿಸೋದು. ಕಮ್ ಆನ್, ಡ್ರಿಂಕ್ ಅಪ್ ಯೋರ್ ಜ್ಯೂಸ್. ಡ್ರಿಂಕ್ ಅಪ್ ಯೋರ್ ಮಿಲ್ಕ್ ಆ್ಯಂಡ್ ವಿಲ್ ಗೋ. ಡ್ರಿಂಕ್ ದಿಸ್ ಆಪ್, ದೆನ್ ಐಲ್ ಗೆಟ್ ಯು ಅನದರ್ ಗ್ಲಾಸ್. ರೈಟ್. ನೆಕ್ಸ್ಟ್ ಒನ್, ಫಿಲ್ ಅಪ್. ಪೂರ್ತಿಯಾಗಿ ತುಂಬೋದು. ಸೊ ಇವತ್ತು ಕೊಡ್ತಿರುವ ಫ್ರೇಸಸ್ಗಳಲ್ಲಿ ಅಪ್ ಅನ್ನುವ ಮೀನಿಂಗ್ ಪೂರ್ತಿಯಾಗಿ, ಕಂಪ್ಲೀಟ್ಲಿ ಅನ್ನೋದೇ ಆಗಿರುತ್ತೆ. ರೈಟ್. ನೋಟಿಸ್ ಮಾಡಿ. ಫಿಲ್ ದಿಸ್ ಬಾಟಲ್ ಅಪ್ ವಿತ್ ವಾಟರ್. ಆರ್ ನೀವು ಹೇಳ್ಬೋದು ಫಿಲ್ ಅಪ್ ದಿಸ್ ಬಾಟಲ್ ವಿತ್ ವಾಟರ್ ಅಂತ ಅನ್ನೋದು. ದ ಸೀಡ್ಸ್ ಆರ್ ಫಿಲ್ಲಿಂಗ್ ಅಪ್ ಫಾಸ್ಟ್. ದಿಸ್ ಟ್ಯಾಂಕ್ ಫಿಲ್ಸ್ ಅಪ್ ವಿತ್ ರೈನ್ ವಾಟರ್ ಆ್ಯಂಡ್ ವಿ ಯೂಸ್ ಇಟ್ ಫಾರ್ ಹೌಸ್ ಪ್ಲಾಂಟ್ಸ್. ರೈಟ್. ನೆಕ್ಸ್ಟ್ ಒನ್, ಡ್ರೈ ಅಪ್. ಅಂದರೆ ಕಂಪ್ಲೀಟ್ಲಿ, ಪೂರ್ತಿಯಾಗಿ ಡ್ರೈ ಆಗೋದು. ದ ರಿವರ್ ಡ್ರೈಡ್ ಅಪ್. ದ ಕ್ಲೋತ್ಸ್ ವಿಲ್ ಸೂನ್ ಡ್ರೈ ಅಪ್ ಇನ್ ದ ವಿಂಡ್. I'll dry up if you wash the dishes. ಇಲ್ಲಿ ಇದರ ಅರ್ಥ ಏನು? ನೀನು ಡಿಶಸ್ನೆಲ್ಲ ವಾಶ್ ಮಾಡಿದರೆ ನಾನು ಅದನ್ನು ಒರೆಸಿ, ಒಂದು ಕ್ಲಾತ್ನಿಂದ ಎಲ್ಲದನ್ನು ಒರೆಸಿ ಡ್ರೈ ಮಾಡ್ತೀನಿ, ಒಣಗಿಸ್ತೀನಿ. ಸೊ ನೀರಿರುವ ಡಿಶಸ್ನ ನೀವು ಬಟ್ಟೆಯಿಂದ ಒರೆಸಿ ಆಗ ಒಣಗುತ್ತೆ, ಅದಕ್ಕೂ ಕೂಡ ಡ್ರೈ ಅಪ್ ಅಂತ ಕರಿತೀವಿ ನಾವು. ರೈಟ್. ನೆಕ್ಸ್ಟ್, ಬರ್ನ್ ಅಪ್. ಪೂರ್ತಿಯಾಗಿ ಸುಟ್ಟು ಹೋಗೋದು, ಸುಡುವುದು. ಬರ್ನ್ ಅಪ್ ಆಲ್ ದ ರಬಿಶ್. A huge fire burned up the building. Most of the forest has been burnt up. Right? Next one, lock up. ಒಂದು ರೂಮ್, ಹೌಸ್ ಆರ್ ಬಿಲ್ಡಿಂಗ್ ಇರುವ ಎಲ್ಲ ವಿಂಡೋಸ್, ಡೋರ್ಸ್ನ ಮುಚ್ಚಿ ಲಾಕ್ ಮಾಡೋದಕ್ಕೆ ಲಾಕ್ ಅಪ್ ಅಂತೀವಿ. ಡೋಂಟ್ ಫರ್ಗೆಟ್ ಟು ಲಾಕ್ ಅಪ್ ವೆನ್ ಯು ಲೀವ್ ಅಂತ ಹೇಳ್ತಾ ಇದ್ದೀವಿ. ದೇ ಲಾಕ್ ದ ಹೌಸ್ ಅಪ್ ಆ್ಯಂಡ್ ವೆಂಟ್ ಅವೇ ಫಾರ್ 2 months. These are gold jewelry, lock it up safely. ಇಲ್ಲಿ ಲಾಕ್ ಇಟ್ ಅಪ್ ಸೇಫ್ಲಿ ಅಂದರೆ ಅರ್ಥ ಒಂದನ್ನು ಒಂದು ಜಾಗದಲ್ಲಿ ಲಾಕ್ ಮಾಡಿ ಸೇಫಾಗಿ ಇಡೋದು. ರೈಟ್. ಭದ್ರವಾಗಿಡುವುದು. ಅದಕ್ಕೂ ಕೂಡ ನಾವು ಲಾಕ್ ಸಮಥಿಂಗ್ ಅಪ್ ಅಂತೀವಿ. ನೆಕ್ಸ್ಟ್, ಸೋಕ್ ಅಪ್. ಏನಾದರೂ ಒಂದು ವಸ್ತು, ಒಂದು ಲಿಕ್ವಿಡ್ನ ಪೂರ್ತಿಯಾಗಿ ಹೀರ್ಕೊಂಡ್ರೆ ಇಟ್ ಮೀನ್ಸ್ ಇಟ್ ಸೋಕ್ಸ್ ಅಪ್. ಅವ್ರು ಒಂದು ವಿಷಯನ ಪೂರ್ತಿಯಾಗಿ ಅರ್ಥ ಮಾಡ್ಕೊಳ್ಳೋದಕ್ಕೂ ಕೂಡ ನಾವು ಸೋಕ್ ಅಪ್ ಅಂತೀವಿ. ನೋಡಿ. Use this cloth to soak up the spilled milk. The sponge doesn't soak up water very well. She soaks up everything that's said in class. Right? And the last one, finish up. ಅಂದರೆ ನಾವೇನೋ ಒಂದನ್ನು ಮಾಡ್ತಿರ್ತೀವಿ, ಆ ಒಂದು ಕೆಲಸದ ಲಾಸ್ಟ್ ಪಾರ್ಟ್, ಲಾಸ್ಟ್ ಬಿಟ್ನ ಪೂರ್ತಿಯಾಗಿ ಮಾಡಿ ಮುಗಿಸೋದಕ್ಕೆ ಫಿನಿಶ್ ಅಪ್. ಫಿನಿಶ್ ಸಮಥಿಂಗ್ ಅಪ್. ಯು ಆರ್ ಸ್ಟಿಲ್ ಟೈಪಿಂಗ್, ಫಿನಿಶ್ ಇಟ್ ಅಪ್ ಕ್ವಿಕ್ಲಿ. I have some paperwork to finish up.
Finish up your dinner and we'll leave. Can I finish up the pending work tomorrow? Right? ಗಾಯ್ಸ್, ಇಲ್ಲಿ ಹೇಳಿರುವಂಥ ಫ್ರೇಸಸ್ಗಳು ತುಂಬ ಜನಕ್ಕೆ ಗೊತ್ತೇ ಇರೋದಿಲ್ಲ. ಪ್ಲೀಸ್ ಅವರೆಲ್ಲರಿಗೂ ಈ ವಿಡಿಯೋನ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಆ್ಯಂಡ್ ಈ ವಿಡಿಯೋದಲ್ಲಿ ನೀವೇನಾದರೂ ಹೊಸದು ಕಲ್ತಿದ್ದೀರಾ ಅಂತ ನಿಮ್ಗೆ ಅನಿಸಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ. ಥ್ಯಾಂಕ್ ಯು.